ಮೇನ್ ಅಂದ್ರೆ ಈ ಗುಹೆಗೆ ಅದೇ ಗಾಳಿ ಬೆಳಕು ಅದೇನೇ ಕ್ಲೋಸ್ ಆಯ್ತಪ್ಪ ಅಂದ್ರೆ ಉಸಿರಾಡುತ್ತೆ ಅಂದ್ರೆ 0% ಆಗ್ಬಿಡುತ್ತೆ. ಈಗಂದ್ರೆ ಗ್ರಿಲ್ ಹಾಕಿದ್ರೆ ಒಳಗಡೆ ಪ್ರಾಣಿಗಳು ಬರ್ತಾವಂತೆ. ಇದು ಪಲ್ಲಕ್ಕಿ ನೋಡಿ, ಪಲ್ಲಕ್ಕಿ ಅಂದ್ರೆ ಈ ರಾಜ್ಯಕ್ಕೆ ಏನಾದ್ರೂ ಸಮಸ್ಯೆ ಬಂತಪ್ಪ ಅಂದ್ರೆ ಸ್ವಾಮೀಜಿ ಕೂತ್ಬಿಟ್ಟು ತಪಸ್ ಮಾಡ್ಕೊಂಡು ಅದಕ್ಕೆ ಪರಿಹಾರಕ್ಕೆ ನಡ್ಕೊಂಡು ಹೋಗೋರು. ಈಗಿನ ಪಲ್ಲಕ್ಕಿ ನೋಡಿ ಇಟ್ಕೊಂಡು ಹೋಗ್ತಾರಲ್ವಾ, ಆಗಿನ ಇಲ್ಲೇ ಫಿಕ್ಸ್, ಇಲ್ಲೊಂದು ಕಾಲಿದೆ ನೋಡಿ, ಇಲ್ಲೊಂದು ಕಾಲಿದೆ, ಇದು ಫಿಕ್ಸ್ಡ್ ಪಲ್ಲಕ್ಕಿ ಅಂತ ಹೇಳ್ಬೋದು, ಎತ್ತಕ್ಕಾಗಲ್ಲ. ಇಲ್ಲೊಂದು ಕಿಟಕಿ ಕಾಣಿಸುತ್ತಲ್ವಾ, ಇದ್ರ ಭಾಗದಲ್ಲಿ ಸ್ವಾಮೀಜಿ ಮಲಗ ಮಂಚಿದೆ ಅಂದ್ರೆ ಬೆಡ್ರೂಮ್. ಈ ಕಿಟಕಿಗೂ ಮತ್ತೆ ಬಾಗಿಲು ಕನೆಕ್ಷನ್, ಡೈರೆಕ್ಟ್ ಗಾಳಿ ಬೆಳಕು ಬರಲ್ಲ ಅಂತ ಬಿಟ್ಟು ಬೆಡ್ರೂಮ್ ದಾರಿ ಇದೆ. ಪೇಂಟಿಂಗ್ ನೋಡಿ, ಕಲರ್ಸ್ ಇದು ದಕ್ಷ ಬ್ರಹ್ಮ ಚಿತ್ರ ಈಗೆಲ್ಲ ಹೊಡೆದಾಕಿರ, ಯಾಕಂದ್ರೆ ಗೋಲ್ಡ್ ಕಾಯಿನ್ಸ್ ಏನಾದ್ರು ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದು. ಇದು ವೀರಭದ್ರೇಶ್ವರ ದೇವಸ್ಥಾನ ಸತಿ ಭಿನ್ನವಾಗಿದೆ. ಇದು ದಕ್ಷ ಬ್ರಹ್ಮನ ಪೀಠ ಅಂತ ಹೇಳ್ತಾರೆ. ಅಂದ್ರೆ ಸ್ವಾಮೀಜಿ ಕೂತ್ಬಿಟ್ಟು ಇದಕ್ಕೆಲ್ಲ ಪೂಜೆ ಮಾಡೋರು ಅವಾಗೆಲ್ಲ. ಇದು ದಕ್ಷ ಬ್ರಹ್ಮ, ಇಲ್ಲಿ ಪಾರ್ವತಿ, ಪಾರ್ವತಿ ದಕ್ಷ ಬ್ರಹ್ಮ. ಕಿಟಕಿ ಕಾಣಿಸುತ್ತಲ್ವಾ, ಡೈರೆಕ್ಟ್ ಗಾಳಿ ಬೆಳಕು ಬರಲ್ಲ ಅಂತ ಹೇಳ್ಬಿಟ್ಟು ಈ ಬಂಡೆ ಕಟ್ ಮಾಡ್ಯಾರ ನೋಡ್ರಿ. ಮೇಲೆ ಸಡನ್ ಆಗಿದ್ರಪ್ಪ ಅಂದ್ರೆ ತಲೆ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಕೆಳಗಡೆ ಬಂಡೆ, ಮೇಲ್ಗಡೆ ಬಂಡೆ, ಮತ್ತೆ ಗಾರೆ ಮತ್ತೆ ಜೇಡಿ ಮಾಡಿ. ಈ ಕಡೆ ನೋಡಿ ಮಂಚದ ಕಾಲಿದೆ, ಇಲ್ಲಿ ಆ ಕಡೆ ಇದ್ದಾರೆ ಕಾಣಲ್ಲ, ಇಲ್ಲಿದ್ದ ನೋಡ್ಬೋದು ಅಷ್ಟೇ. ಅದಕ್ಕೆ ಮಂಚ ಅಂತ ಹೇಳ್ಬೋದು ಇದಕ್ಕೆ ನಾವು. ಸರಿ, ಇದರಲ್ಲಿ ಸಿಂಹದ ಬಾಗಿಲಿದು ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್. ಇಲ್ಲಿಂದ ಹೋಗ್ಬಿಟ್ರೆ ಆಚೆ ಕಡೆ ಹೋಗ್ತೀವಿ ಡೈರೆಕ್ಟ್ ಹೊರಗಡೆ. ಅದಕ್ಕೆ ನೋಡಿ ಸಿಂಹವನ್ನು ಕೆತ್ತ ಮಾಡ್ರೆ ಮೇಲೆ. ಇದು ಮುಖ, ಇವೆರಡು ಕಾಲುಗಳು, ಇದು ಹಿಂಭಾಗ. ಇದು ಯಾವ ಕಡೆ ಮುಖ ಮಾಡಿರ್ತಾರೆ ಡೈರೆಕ್ಷನ್ ರೂಟ್ ಮ್ಯಾಪ್ ದಾರಿ ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ಕನೆಕ್ಟ್ ಆಗ್ತೀವಿ. ಈಗ ಸ್ವಲ್ಪ ಡೀಪ್ ಇಳಿಬೇಕು, ಹುಷಾರು. ಡೀಪ್ ಐತೆ. ಸರ್ ಕತ್ಲಾದ್ರೆ ಬೈಲಲ್ವಾ, ಡೈರೆಕ್ಟ್ ಎಕ್ಸಿಟ್ ಬಂದ್ಬಿಟ್ರೆ ಹಿಂಗೆ ಡೈರೆಕ್ಟ್ ಬಂದ್ಬಿಡ್ತೀವಿ ನಾವು. ಸರಿ ನೋಡಿ, ಪ್ಲಾಸ್ಟರ್ ಮಾರ್ಬಲ್ ದರ್ಶನಿಗಿದೆ, ಗಾರೆ ಮುಟ್ಟಿ ಸ್ವಲ್ಪ ತಂಪು ಇರುತ್ತೆ ನೋಡಿ, ಕೋಲ್ಡ್ ಇದೆ. ಇಲ್ಲಿ ಎರಡು ದೇವಸ್ಥಾನ ಇದೆ, ಎರಡು ದೇವಸ್ಥಾನ ನೋಡ್ಬೇಕೇನೆ ಸರ್. ಮೇಲೆ ನೋಡಿದೆ ನೋಡಿ, ಎಂಟ್ರೆನ್ಸ್ ಅಲ್ಲಿ ಕಾಣಿಕೆ ಉಂಡೆ ಅಂತ ಹೇಳಿದ್ರಲ್ವಾ.